ನಾಲ್ಕು ದಿವಸ ಹೋದಷ್ಟೇ ಪ್ಯಾಕೇಜ್ ಅಷ್ಟೇ ಒಂದು ಬೆಲ್ಟ್ ಅವರೇನಾ ಎಲ್ಲ ಬರ್ತಾರ ಒಂದೊಂದು ಬೈತು ಇನ್ನೊಂದು ಹಿಂದೆ ಗಡೆ ಸೈಡ್ ಕಟ್ ಸ್ವಲ್ಪ ವೈಟ್ ಮಾಡಿ ಸರ್ ಸ್ವಲ್ಪ ನೀವು ಕವರೇಜ್ ಹಿಂದೆಯಿಂದ ಮಾಡಿ ಒಂದು ನಿಮಿಷ ಇರಿ ಮೇಡಮ್ ಸರ್ ಇಲ್ಲಿ ನೋಡಿ ಸರ್ ಹಲೋ ಅಷ್ಟು ದೂರ ಬೇಡ ಬಿಡಪ್ಪ ಸರ್ ರಾಜೇಶ್ ಸರ್ ಬೋರ್ಡ್ ತಗೋಬ ಬೇಕಪ್ಪ ನೀವೇ ನಾಲ್ಕು ದಿವಸ ಹೋದಷ್ಟೇ ಪ್ಯಾಕೇಜ್ ಅಷ್ಟೇ ಒಂದು ಬೆಲ್ಟ್ ಅವರೇನಾ ಎಲ್ಲ ಬರ್ತಾರ ಒಂದೊಂದು ಬೈತು ಇನ್ನೊಂದು ಕ್ಯಾನ್ಸರ್ ಅಂತ ಬಂದಾಗ ನಮಗೆ ಅದೊಂಥರ ದೊಡ್ಡ ಹೆಮ್ಮಾರಿ. ಅದು ಬಂದರೆ ಬದುಕಲ್ಲ ಅಂತ ಒಂದು ಕಾಲ ಇತ್ತು. ಅಂದರೆ ಯಾವಾಗಲೂ ಊರಲ್ಲಿ ಒಬ್ಬಂಗೆ ಯಾವಾಗಲೂ ಬಂದರೆ ಹೆಚ್ಚು. ಆ್ಯಂಡ್ ನಮ್ಮ ಕಡೆ ನಾವು ಹಳ್ಳಿ ಕಡೆ ಎಲ್ಲ ನಮ್ಮ ಊರ ಕಡೆ ಎಲ್ಲ ಕ್ಯಾನ್ಸರ್ ಅನ್ನೋ ಪದನೇ ತುಂಬ ರೇರು. ಕ್ಯಾನ್ಸರ್ ಬಂದರೆ ಕ್ಯೂರ್ ಇಲ್ಲ ಅಥವಾ ಹೆಂಗೆ ಏನು, ಇವತ್ತಿಗೂ ಕ್ಯಾನ್ಸರ್ ಬಂದರೆ ತುಂಬ ಪ್ಯಾನಿಕ್ ಆಗೋ ಜನ ಇನ್ನೂ ಇದ್ದಾರೆ, ನಮ್ಮೂರ ಕಡೆ ಹಾಗೆ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಅಂದರೆ ಆ ಸಿಚುವೇಶನಿಂದ ಇವತ್ತಿನ ಸಿಚುವೇಶನ್ ಗಮನಿಸೋದಾದರೆ
ಕ್ಯಾನ್ಸರ್ ಅನ್ನೋದು ಒಂಥರ ಈ ಬಿ ಪಿ ಶುಗರ್ ಎಷ್ಟು ಕಾಮನ್ ಆ ಥರ ಕ್ಯಾನ್ಸರ್ ಕಾಮನ್ ಆಗ್ತಾ ಇದೆ. ಆ್ಯಂಡ್ ಐ ಹರ್ಡ್ 2035 ಅಷ್ಟೊಳಗೆ ಇಂಡಿಯಾ ವಿಲ್ ಬಿ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ. ಸೊ ಇದು ಏನಂದರೆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್ಸಿಂದ ಆಗುತ್ತೆ. ಆ್ಯಂಡ್ ಕ್ಯಾನ್ಸರ್ಗೆ ಕಾರಣಗಳು ನಮಗೆಲ್ರಿಗೂ ಗೊತ್ತಿರೋದೆ. ಒಂದಷ್ಟು ಬಗೆಯ ಕ್ಯಾನ್ಸರ್ಗಳಿಗೆ ನಾವೇ ನಮ್ಮ ಕೈಯಾರೆ ಮಾಡ್ಕೊಳ್ಳೋವಂಥ ಕೆಲಸಗಳಿರ್ಬೋದು, ಹವ್ಯಾಸಗಳು ಅಥವಾ ಚಟಗಳಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಇರ್ಬೋದು. ಇನ್ನೊಂದಷ್ಟು ಗೊತ್ತಿಲ್ಲದೆ ಇರತಕ್ಕಂಥ ಕ್ಯಾನ್ಸರ್ ಪ್ರಕಾರಗಳು ಅದನ್ನು ನಾವು ಬೀಟ್ ಮಾಡಬಹುದು ಅಥವಾ ಗೆಲ್ಲಬಹುದು. ಆದರೂ ಕೂಡ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ತುಂಬ ಜನ ಬಳಲ್ತಾ ಇದ್ದಾರೆ, ತುಂಬ ಜನ ಜೀವ ತೆರ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಮೂಡಿಸೋದು, ನಮ್ಮ ಸಮಾಜನ ಆರೋಗ್ಯಕರವಾಗಿ ಕಟ್ಟೋದು ಇದು ನಮ್ಮೆಲ್ಲರ ಹೊಣೆ. ಸೊ ಸಮಾಜದ ಒಬ್ಬ ನಾಗರಿಕನಾಗಿ ಇಲ್ಲಿ ಆ ಜವಾಬ್ದಾರಿ ಹೊತ್ತು ಬಂದಿದ್ದೀನಿ. ಸೊ ನನ್ನ ಕಡೆಯಿಂದ ಏನಂದರೆ ಇದು ಎಷ್ಟು ಜನಕ್ಕೆ ತಲುಪಕ್ಕೆ ಸಾಧ್ಯ, ಎಷ್ಟು ಅಂದರೆ ಎಲೀಟ್ ಸಿಟಿಸನ್ ಅಥವಾ ಯಾರೋ ಎಜುಕೇಟೆಡ್ ಕ್ರೌಡ್ಗೆ ಅಷ್ಟೇ ತಲುಪಿಸೋದಲ್ಲ, ಪ್ರತಿ ಸಮಾಜದ ಕೊನೆ ನಾಗರಿಕನ ತನಕ ಈ ವಿಷಯ ಹರಡಬೇಕು, ತಲುಪಬೇಕು. ಹಾಗಾಗಿ ನಾವೆಲ್ಲರೂ ಒಂದು ಕೈ ಜೋಡಿಸಿ ಒಂದು ಅವೇರ್ನೆಸ್ ಹರಡ್ತಕ್ಕಂಥ ಒಂದು ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆ ಈಗ ನಾವು ಕಳೆದ 50 ವರ್ಷ ನೋಡಿದರೆ ಸ್ಟಾರ್ಟಿಂಗಲ್ಲಿ ಇನ್ಫೆಕ್ಷಿಯಸ್ ಡಿಸೀಸ್, ಮಲೇರಿಯಾ, ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಅಂಥವೆಲ್ಲ ಇತ್ತು. ಅದು ಇವಾಲ್ವ್ ಆಗ್ತಾ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಅದರೊಟ್ಟಿಗೆ ಕ್ಯಾನ್ಸರ್ ಅನ್ನೋ ಒಂದು ಎಲ್ಲ ಸೊಸೈಟಿಯಲ್ಲೂ ಆ ಥರ ಕಾಯಿಲೆಗಳು ಇವಾಲ್ವ್ ಆಗೋದು ಕಂಡು ಬರುತ್ತದೆ. ಕ್ಯಾನ್ಸರಲ್ಲಿ ಮುಖ್ಯವಾಗಿ 3 ಇರೋದು ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ. ಇದಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಮೊದಲು ಸ್ಕ್ರೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪೆಷಲಿ 40 ವರ್ಷ ಆದ ಮಹಿಳೆಯರೆಲ್ಲರೂ ಕಂಪಲ್ಸರಿ 5 ವರ್ಷಕ್ಕೊಂದ್ಸಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓರಲ್ ಕ್ಯಾನ್ಸರ್ಗೂ ತುಂಬ ಅವರೇ ಚೆಕಿಂಗ್ ಮಾಡ್ಕೊಳ್ಳುವಂಥ ಮೆಥಡ್ಗಳಿರ್ತದೆ. ಈ ಜಾಥಾದ ಮೂಲಕ ನಾವು ಕೊಡುವ ಮೆಸೇಜ್ ಏನೆಂದರೆ ಕ್ಯಾನ್ಸರ್ ಈಸ್ ಟ್ರೀಟೇಬಲ್ ಟು ಲಾರ್ಜರ್ ಎಕ್ಸ್ಟೆಂಟ್, ಬಟ್ ಅದಕ್ಕಿಂತ ಜಾಸ್ತಿ ಅವರು ಪ್ರಿವೆಂಟ್ ಮಾಡೋ ಕಡೆ ಫೋಕಸ್ ಕೊಡಬೇಕು, ಜಾಸ್ತಿ ಸ್ಕ್ರೀನಿಂಗಿಗೆ ಮುಂದೆ ಬರಬೇಕು, ಅದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ಬರಬೇಕು. ಹೇಗೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ಗೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಳ್ತಾರೋ, ಈಗ ಬರ್ತಾ ಇದ್ದಾರೋ, ಅದೇ ಥರ ಕ್ಯಾನ್ಸರ್ಗೂ ನಮ್ಮಲ್ಲಿ ಇದೆಯಾ ಅಂತ ಪ್ರಿವೆಂಟಿವ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಕ್ಕೂ ಎಲ್ಲರೂ ಮುಂದೆ ಬರಬೇಕಾಗತ್ತೆ ಅನ್ನೋ ಒಂದು ಸದಾಶಯದೊಂದಿಗೆ ಇಂದು ನಾವು ಜಾಥಾ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ಅವೇರ್ನೆಸ್ ಎಷ್ಟು ಮುಖ್ಯ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಾನು ಹೇಳೋದು ಒಂದೇನು ಅಂತಂದರೆ, ನಮ್ಮ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯಿಂದ ಹೋದ ವರ್ಷ ಆಲ್ಮೋಸ್ಟ್ 50ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್, ಅಂದರೆ ಕ್ಯಾನ್ಸರ್ನ ಪತ್ತೆ ಹಚ್ಚುವ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಪ್ಲಸ್ ಕ್ಯಾನ್ಸರ್ ಅವೇರ್ನೆಸ್ಸನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ, ವಸಿ ಸರ್ ಹೇಳ್ದಂಗೆ, ಇವರು ಹೇಳ್ದಂಗೆ ನಾವು ಕಿದ್ವಾಯಿ ನಡಿಗೆ ಗ್ರಾಮದ ಕಡೆಗೆ ಅನ್ನೋ ಒಂದು ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಅಂದರೆ ಈ ಕ್ಯಾನ್ಸರ್ ಅವೇರ್ನೆಸ್ ಏನಿದೆ, ನಾಟ್ ಓನ್ಲಿ ಫಾರ್ ದ ಅರ್ಬನ್ ಪೀಪಲ್, ಮೇನ್ಲಿ ಬೇಸಿಕಲಿ ಎಲ್ಲ ನಮ್ಮ ಏನು ಗ್ರಾಮಾಂತರ ಜನಗಳು ಇರ್ತಾರಲ್ಲ, ಅವರಿಗೆ ಒಂದು ಕ್ಯಾನ್ಸರ್ ಮೂಡಿಸುವ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಈ ಇಡೀ ವರ್ಷ ವಿ ವಾಂಟ್ ಟು ಡೂ ಆ್ಯಸ್ ಮಚ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಆ್ಯಸ್ ಪಾಸಿಬಲ್. ಒಂದು. ಎರಡನೇದು, ನಮ್ಮ ಕಿದ್ವಾಯಿ ಸಂಸ್ಥೆ ಸುಮಾರು ಆಲ್ಮೋಸ್ಟ್ 3-4 ಇಯರ್ಸಿಂದ ಕಂಟಿನ್ಯೂಸ್ ಆಗಿ, ಬಿಕಾಸ್ ಅವರ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಆ್ಯಂಡ್ ಅವೇರ್ನೆಸ್, ನೀವಾಗಲೇ ತಿಳಿದಂಗೆ ಈಗ ಮುಂಚೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವಾಸ್ ವೆರಿ ಕಾಮನ್ ನಮ್ಮ ಕರ್ನಾಟಕದ ಜನದಲ್ಲಿ, ಬಟ್ ಈಗ ಅದು ಕಡಿಮೆ ಆಗಿದೆ. ಈ ಕಡಿಮೆ ಆಗಿರೋದು ಏನು ಅಂತಂದರೆ, ಒಂದು ಡಿಟೆಕ್ಷನಿಂದ, ಅರ್ಲಿ ಡಿಟೆಕ್ಷನ್ ಲೀಡ್ಸ್ ಟು ಅರ್ಲಿ ಕ್ಯೂರ್, ಪ್ಲಸ್ ಅದನ್ನು ತಡೆಗಟ್ಟಬಹುದು. ಸೊ ದ್ಯಾಟ್ ಈಸ್ ಕಮ್. ಹಾಗೆ ಬ್ರೆಸ್ಟ್ ಕ್ಯಾನ್ಸರಿಗೆ ಜಾಸ್ತಿ ಆಗ್ತಾ ಬರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ದಿ ಫಿಸಿಕಲ್ ಆ್ಯಕ್ಟಿವಿಟಿ ಚೇಂಜಸ್ ಇರ್ಬೋದು, ಆ ಥರದ್ರಿಂದ. ಸೊ ಅದ್ರ ಬಗ್ಗೆನೂ ನಾವು ಜಾಗೃತಿ ಮೂಡಿಸಿ, ತಂಬಾಕು ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ದಿಸ್ ವಿಲ್ ಬಿ ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್. ಈ 2 ಮಾತಿಂದ ಹೇಳ್ತಾ ನಾನು ಈ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.